ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿಯಿಂದ ಅಸ್ರಾ ಟೂರ್ ಟ್ರಾವೆಲ್ಸ್ನಿಂದ ಹಜ್ ಉಮ್ರಾಗೆ ಹೊರಟ 70 ಜನ ಪ್ರಯಾಣಿಕರನ್ನ ಪುರಸಭೆ ಸದಸ್ಯ ಇಬ್ರಾಹಿಂ ಕುರೇಶಿ ನೇತೃತ್ವದಲ್ಲಿ ಬೀಳ್ಕೊಡಲಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಟಿಪ್ಪು ಸುಲ್ತಾನ್ ಸರ್ಕಲ್ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಪುರಸಭೆಯ ಸದಸ್ಯ ಫರೀದ್ ಉಮ್ರಿ ಮಾತನಾಡಿ, ಮುಸ್ಲಿಂ ಸಮುದಾಯದಲ್ಲಿ ಮುಪ್ಪಾಗುವ ವೇಳೆ ಹಜ್ ಯಾತ್ರೆ ಮಾಡಬೇಕು ಎಂದು ದೇವರ ವಿಚಾರ ಇದೆ. ಹೀಗಾಗಿ ಹಜ್ ಯಾತ್ರಿಗಳು ದೇವರ ಆಶೀರ್ವಾದದಿಂದ ಸುಖಕರವಾಗಿ ತೆರಳಿ ಬರಲಿ ಎಂದಿದ್ದಾರೆ. ಕರ್ವೆ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ಪಾಟೀಲ್ ಗೋಳಿ ಮಾತನಾಡಿ, ಮಾನ್ವಿಯಲ್ಲಿ ಹಿಂದೂ ಬಾಂಧವರು ಮುಸ್ಲಿಂ ಹಬ್ಬಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡುತ್ತಾರೆ. ಅದೇ ರೀತಿಯಲ್ಲಿ ಮುಸ್ಲಿಂ ಬಾಂಧವರು ಹಿಂದೂ ಹಬ್ಬಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಗತಿಸುವ ಕಾರ್ಯಕ್ರಮ ಇದ್ದು, ಮಾನ್ವಿ ಅಂದ್ರೆ ಸೌಹಾರ್ದತೆಯ ಸಂಕೇತ ಎಂದಿದ್ದಾರೆ. ಈ ಮಾನ್ವಿಯ ಈ ಒಂದು ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಸಂಕ್ಷಿಪ್ತವಾದಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅವನ ಸ್ವಾಗತವನ್ನು ಕೋರಿ ಬೀಳ್ಕೊಡುಗೆಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಇಸ್ಲಾಂ ಧರ್ಮ ಅನ್ನೋದು ಒಂದು ಪ್ರಕೃತಿಯ ಧರ್ಮ. ಈ ಧರ್ಮದಲ್ಲಿ ಎಲ್ಲ ಧರ್ಮಗಳಲ್ಲೂ ಸಹ ದೇವರನ್ನ ನಂಬುವಂಥದ್ದು ಇದ್ದೇ ಇದೆ. ದೇವನನ್ನ ನಂಬದೇ ಇರುವಂತಹ ವ್ಯಕ್ತಿಗಳು ನಾಸ್ತಿಕರಿರ್ತಾರೆ. ಎಲ್ಲ ಧರ್ಮದಲ್ಲೂ ದೇವರು ಇದ್ದಾನೆ ಅನ್ನುವಂಥದ್ದು ಕಲ್ಪನೆ ಕೊಡಲಾಗಿದೆ. ಆ ಒಂದು ಕಲ್ಪನೆಯ ಆಧಾರದ ಮೇಲೆ ಅಲ್ಲಾಹನ ಒಂದು ಭವನ ಅಂದರೆ ನಮ್ಮೆಲ್ಲರ ಸೃಷ್ಟಿಕರ್ತ, ಒಡೆಯ, ಪರಿಪಾಲಕ, ಅಧಿಪತಿಯಾದ ಅಲ್ಲಾಹನ ಒಂದು ಭವನ, ಕಾಬಾ ಭವನ ಮಕ್ಕಾದಲ್ಲಿದೆ. ಮತ್ತು ಅಲ್ಲಾಹನ ಸಂದೇಶವಾಹಕರಾಗಿ ಅಂತಿಮ ಪ್ರವಾದಿಯಾಗಿ ಬಂದಿರುವಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ಅವರ ಸಮಾಧಿಯು ಸಹ ಮದೀನಾ ನಗರದಲ್ಲಿ ಮಸ್ಜಿದ್ ನಬವಿ ಅನ್ನುವಂತಹ ಮಸೀದಿಯಲ್ಲಿದೆ. ಹಾಗಾಗಿ ಈ ಒಂದು ಪವಿತ್ರ ಕುರಾನ್ನಲ್ಲಿ ಹೇಳಲಾಯಿತು ಅಲ್ಲಾಹಗಾಗಿ ಜನರು ಹಜ್ ಮತ್ತು ಉಮ್ರಾಗಳನ್ನು ಮಾಡುತ್ತಾರೆ ಅಂತೇಳಿ. ಅಂದರೆ ಈ ಹಜ್ ಮಾಡುವುದಾಗಲಿ ಉಮ್ರಾ ಮಾಡುವುದಾಗಲಿ ಇದು ಕೇವಲ ಒಂದು ಪ್ರವಾಸ ಅಲ್ಲ, ಬದಲಾಗಿ ಅಲ್ಲಾಹನ ಸಂಪ್ರೀತಿ ಗಳಿಸಲಿಕ್ಕಾಗಿ, ದೇವರ ಸಂಪ್ರೀತಿಗಾಗಿ ಈ ಒಂದು ಉಮ್ರಾ ಮತ್ತು ಹಜ್ ಯಾತ್ರೆಯನ್ನು ಕೈಗೊಳ್ಳಲಾಗುತ್ತದೆ. ಇಸ್ಲಾಮಿನ ಮೂಲಭೂತ ವಿಶ್ವಾಸಗಳ ಪೈಕಿ ಫಸ್ಟ್ ಮೊದಲನೇದಾಗಿರಬೇಕಾದ್ರೆ ಏಕದೇವತ್ವ ವಿಶ್ವಾಸ, ಎರಡನೇದಾಗಿ ಪ್ರತಿದಿನ 5 ಬಾರಿ ಅಲ್ಲಾಹನ ಸನ್ನಿಧಿಯಲ್ಲಿ ನಮಾಜ್ ನಿರ್ವಹಿಸುವಂಥದ್ದು, ಮತ್ತು ವರ್ಷದಲ್ಲಿ 1 ತಿಂಗಳು ರಮಜಾನ್ ತಿಂಗಳಲ್ಲಿ ಪೂರ್ಣ ಮಾಸದ ಉಪವಾಸವನ್ನು ಆಚರಣೆ ಮಾಡುವಂಥದ್ದು, 4ನೇದಾಗಿ ಅಲ್ಲಾಹನು ನೀಡಿರುವಂತಹ ಧನ ಸಂಪತ್ತಿನಲ್ಲಿ, ಸಿರಿ ಸಂಪತ್ತಿನಲ್ಲಿ ಬಡವರಿಗಾಗಿ ಜಕಾತ್ ಅನ್ನುವಂಥ ಒಂದು ದಾನವನ್ನು ಮಾಡುವಂಥದ್ದು, ಕೊನೆಯದಾಗಿ ಹೇಳಲಾಯಿತು ಜೀವನದಲ್ಲಿ ಬದುಕಿನ ಉದ್ದಕ್ಕೂ 1 ಬಾರಿಯಾದರೂ ಆ ಅಲ್ಲಾಹನ ಭವನಕ್ಕೆ ಭೇಟಿ ನೀಡುವುದು, ಅಂದ್ರೆ ಹಜ್ ಮಾಡುವುದು ಅಂತೇಳಿ. ಈ ಹಜ್ ಮಾಡುವುದು ಕೇವಲ ಒಂದು ಜುಲ್ ಹಜ್ಜ ಅನ್ನುವಂಥ ಒಂದು ತಿಂಗಳಲ್ಲಿ ಬಕ್ರೀದ್ ಹಬ್ಬ ಸಂದರ್ಭದಲ್ಲಿ ಮಾಡುವಂಥ ಒಂದು ಹಬ್ಬ, ಮಾಡುವಂಥ ಒಂದು ಹಜ್ ಅಷ್ಟೇ. ಅದು ಬಿಟ್ಟು ಬೇರೆ ದಿನಗಳಲ್ಲಿ ಹಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಸೀಮಿತವಾದಂಥ ಅವಧಿಯಲ್ಲಿ, ಸೀಮಿತ ದಿನಗಳಲ್ಲಿ ಮಾಡುವಂಥ ಒಂದು ಕ್ರಿಯೆ, ಅದು ಧಾರ್ಮಿಕ ಕ್ರಿಯೆ, ಅದು ಹಜ್. ಆ ಹಜ್ ಬದಲಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮತ್ತು ಅಲ್ಲಾಹನ ಆಜ್ಞೆಯ ಪ್ರಕಾರ ಒಬ್ಬ ಮನುಷ್ಯ ತನ್ನ ಬದುಕಿನಲ್ಲಿ ಯಾವ अल्लाह कबूल फरमाए, मेरे काम को भी कबूल फरमाए. हमारे अंदर जज्बात होते हैं, जज्बात असल नहीं है, सबर असल है. सबर के साथ अल्लाह ताला बहुत बड़ा अजर देता है. ये जो भी ठहरे हैं, मैं एक छोटा सा अदना सा वक्त नहीं है मेरी तफसील बताने का. हर बच्चे अपने माँ बाप की भी फिक्र करे, माँ बाप की खिदमत करे. आने वाले टाइम में काबा खुद अल्लाह ताला काबे को खुद सामने ला देता है. काबे की जियारत होती है, जो मांगेंगे अल्लाह से वो होता है. वक्त लगता है, कुर्बानी देना पड़ता है. हमारे अल्लाह वालों की कुर्बानी है, हमारे शेख की कुर्बानी है. हमारे शेख पानीपत के रहते हैं, हर एक का उस्ताद होता है. मैं तहे दिल से शुक्रिया बजा लाता हूँ. काफी वक्त को गनीमत समझते हुए कैसी कैसी बातें कीमती आ रही है. हमारे वालिद मोहतरम के लिए भी दुआ फरमाए. ये उनकी आँख ट्रेन के चलाने से, इंजन की गाड़ी चलाते थे, आँख चले गई. आज उनकी दुआ से हम खा पी कर बड़े हो गए हैं. आज उनकी दुआ से यहाँ ठहरे हैं. आज हमारे माँ बाप का ये साया है. बस जज़ाकल्लाहु खैरा.
और दुआ फरमाए हमारे वालिद को और हमारे इब्राहिम साहब काउंसलर, ये भी बहुत मेहनत करे, हमारे इन लोगों के वक्त नहीं है, सबके लिए हम दुआ करेंगे। और 2-4 बात हमारे मौलाना मुदस्सिर साहब हमारे खास है, ये भी हमारा घराना, इनसे आना जाना है, इनके वालिद मोहतरम से, कोई ये सियासत नहीं है। मैं खुदा को गवाह रखकर कह रहा हूँ, हमारा मैसेज, हमारा पैगाम असरा टूर ट्रेवल्स की जानिब से जाए, हमारी सही खिदमत हो, और हम वहाँ जाने के बाद खुदा की इज्जत की जलालत की कसम है, हम ऐसी खिदमत करेंगे, अल्लाह को गवाह रखकर उन हाजियों की खिदमत करेंगे। दुआ करे। और मौलाना मुदस्सिर साहब को दावत देता हूँ 2-4 अल्फाज अपनी जुबान मुबारक से। ಸ್ಟೇಜು ಒಂದು ಭಾಗವಹಿಸ್ತಾ ಇದ್ದೀನಿ. ಮೊದಲನೇದು ಮೊನ್ನೆ ದಸರಾ ಹಬ್ಬದಲ್ಲಿ ಇನ್ನೊಂದು 3 ತಿಂಗಳಾಗಿಲ್ಲ, ಈ ಒಂದು ಇಲ್ಲಿ ಅಯ್ಯನವ್ರ ಅಂಗಡಿ ತಲ್ಲೇನೆ ಮುಸ್ಲಿಂ ಸಮಾಜದ ಬಂಧುಗಳು ನಮ್ಮ ಹಿಂದೂ ಸಮಾಜವನ್ನು ದಸರಾ ಉತ್ಸವಕ್ಕೆ ಏನಂತ ಹೇಳಿದ್ರೆ ನೀರಿನ ವ್ಯವಸ್ಥೆ, ಬಾಳೆಹಣ್ಣಿನ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಅದೇ ರೀತಿ ನಾವು ಕೂಡ ಇವತ್ತು ಹಜ್ ಉಮ್ರಾಗೆ ಯಾರ್ಯಾರು ಹೋಗ್ತಾ ಇದ್ದೀರಿ ಅವರೆಲ್ಲರೂ ದೇವರ ಹತ್ತಿರ ಆಗ್ತಾರಂತೆ. ಹಜ್ ಉಮ್ರಾಕ್ಕೆ ಹೋಗ್ತಾ ಇರತಕ್ಕಂಥ ಎಲ್ಲ ನಮ್ಮೆಲ್ಲ ನಿಮ್ಮ ಮುಸ್ಲಿಂ ಬಾಂಧುಗಳು ದೇವರ ಹತ್ತಿರ ಹೋಗುವಂಥ ಒಂದು ಪವಿತ್ರ ಏನಂತ ಹೇಳಿದ್ರೆ ಒಂದು ಯಾತ್ರೆ. ಈ ಯಾತ್ರೆಗೆ ನೀವೆಲ್ಲರೂ ಹೋಗ್ತಾ ಇರೋದು ತುಂಬ ಸಂತೋಷ. ಚೆನ್ನಾಗಿ ಹೋಗಿ ನಮ್ಮ ದೇಶದ ಬಗ್ಗೆ ಆಗಿರ್ಬೋದು, ಸಮಾಜದ ಬಗ್ಗೆ ಆಗಿರ್ಬೋದು, ತಮ್ಮ ಕುಟುಂಬದ ಬಗ್ಗೆ ಆಗಿರ್ಬೋದು ಒಳಿತನ್ನು ಬಯಸಿ ಸುಖಕರವಾಗಿ ಪಯಣ ನಿಮ್ದಾಗಿ ಮತ್ತು ಸುಖಕರವಾಗಿ ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭಾರೈಸಿ ನನ್ನೊಂದೆರಡು ಮಾತುಗಳು ವಿರಾಮ ನೀಡುತ್ತೇನೆ. ಇನ್ನು ಮೆಕ್ಕಾ ಮದಿನಾ ಒಂದು ಯಾತ್ರೆಗೆ ಹೋಗ್ತಾ ಇದ್ದೀರಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ವೇದಿಕೆ ಮೇಲೆ ಇರುವಂಥ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಏನು ಅಸ್ರಾ ಹಜ್ ಉಮ್ರಾ ಟೂರ್ಸ್ ಏನು ನೀವೆಲ್ಲ ಹೋಗ್ತಾ ಇದ್ದೀರಿ, ನಿಮ್ಮ ಒಂದು ಯಾತ್ರೆ ಚೆನ್ನಾಗಾಗಲಿ ಹಾಗೂ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳ್ತಾ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಬ್ರಾಹಿಂ ಕುರೇಶಿ ಅವರು ನಮ್ಮೆಲ್ಲ ಸ್ನೇಹಿತರನ್ನ ಆಗಿರ್ಬೋದು, ನಮ್ಮ ಅಣ್ಣ ತಮ್ಮರನ್ನೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಾರೆ, ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಸೈಯದ್ ಖಾದರ್ ಬಾಷಾ, TV 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV 20 ಕನ್ನಡ ವಾಹಿನಿಯೂ ಲಭ್ಯ.